ಇವತ್ತಿನ ಲಾಗ್ ಬಂದುಬಿಟ್ಟು ನಾನು ಆಷಾಢ ಮುಗಿಸ್ಕೊಂಡು ನಾನು ಅಪ್ಪನ ಮನೆಯಿಂದ ಗಂಡನ ಮನೆಗೆ ಹೋಗ್ತಾಯಿದ್ದೀನಿ. ನಾವಿರೋದು ಬೆಂಗಳೂರಲ್ಲಿ. ಇವತ್ತು ಅದೇ ಲಾಗ್ ಆಗಿರುತ್ತೆ. ಫುಲ್ ವಾಚ್ ಮಾಡಿ ಏನೇನಾಗುತ್ತೆ ಅಂತ. ಮಾರ್ನಿಂಗ್ ನಾವು 6:30ಗೆಲ್ಲ ಮನೆ ಬಿಟ್ವಿ. ಅದು ನಮ್ಮ ಪಕ್ಕದೂರಲ್ಲಿರೋ ಶ್ರೀನಿವಾಸ ಮಂಗೂರಿ. ಅಪ್ಪ ಚಳಿಲೇ ಯಡಿಯೂರಿಗೆ ಕರ್ಕೊಂಡ್ಬಿಟ್ರು. ಅಪ್ಪನೇ ಹೇಳಿತು ನನಗೆ ಕರ್ಕೊಂಡು ಹೋಗ್ತೀನಿ ಅಂತ. ಬೆಳಿಗ್ಗೆ ಅಂತೂ ಬೈಕ್ ಓಡ್ಸೋಕ್ಕೆ ಹೋಗ್ತಿಲ್ಲ, ತುಂಬ ಚಳಿ ಆಗ್ತಿತ್ತು. ಗಾಳಿ ಅಂತೂ ಸರಿಯಾಗಿ ಬೀಸ್ತಿತ್ತು ಮಾತ್ರ. ಅದು ಕಾಣ್ತಾ ಇರೋದು ಮರ್ಕೆನಹಳ್ಳಿ ಡ್ಯಾಮ್ ಬ್ಯಾಕ್ ವಾಟರ್. ಅಲ್ಲಿ ತೋಟಗಳಿಗೆಲ್ಲ ತೆಂಗಿನ ತೋಟ ಎಲ್ಲ ಜಾಸ್ತಿ ಆ ಕಡೆ. ಅದೇ ನೀರಾವರಿ, ಮೋಟ್ರ್ ಹಾಕ್ಕೊಂಡು ನೀರು ಹೊಡ್ಕೊತಾರೆ, ಇಲ್ಲ ಬೋರ್ ಕೊರೆಸ್ತಾರೆ. ಆ ಕಡೆ ಎಲ್ಲ ಜಾಸ್ತಿ ನದಿಗಳು ಎಲ್ಲೂ ಸಿಗಲ್ಲ, ಬರ ಭೂಮಿ ಅಂತಲೇ ಹೇಳ್ಬೋದು ನಮ್ಮ ನಾಗಮಂಗಲ ತಾಲೂಕು. ಇದು ತುಂಬೆಗೂಡು ರೆಸಾರ್ಟ್ ಅಂತ, ಅಲ್ಲೇ ನಮ್ಮೂರು ಪಕ್ಕ ಬಿಸಿನೀರಲ್ಲಿರೋದು. ನೋಡಿ ಇದು ಬಂದು ನಮ್ಮ ಮಕ್ಕಳಲ್ಲಿ ಡ್ಯಾಮ್, ನಮ್ಮೂರ ಪಕ್ಕನೇ ಇರೋದು. ಯಡಿಯೂರಿಂದ 5 ಕಿಲೋಮೀಟರ್ ಆಗ್ಬೋದು. ಇದು ಬಂದು ನೀರು ತುಂಬಿದ್ರೆ ಪ್ಲೇಸ್ ಚೆನ್ನಾಗಿರುತ್ತೆ ನೋಡೋಕ್ಕೆ. ಬಟ್ ಈಗ ನೀರು ತುಂಬಿಲ್ಲ, ಮಳೆ ಎಲ್ಲ ಕಮ್ಮಿ ಅಲ್ವಾ, ಅದಕ್ಕೆ. ನೋಡಿ ಮುಂದೆ ಡ್ಯಾಮ್ ಪೂರ್ತಿ ವಿಡಿಯೋ ಸಿಗುತ್ತೆ. ಬರೋನಾಗ ಆಗ್ತಾನೆ ಸನ್ಸೆಟ್ ಆಗ್ತಿತ್ತು. ನೋಡಿ ಯಾವ ರೀತಿ ಸನ್ಸೆಟ್ ಆಗ್ತೈತೆ ಅಂತ. ನೋಡೋಕ್ಕೆ ಚೆನ್ನಾಗಿತ್ತು ಮಾತ್ರ. ಫುಲ್ ಗ್ರೀನರಿ ಮತ್ತು ಸನ್ಸೆಟ್ಟು. ಏನೇ ಆಗಲಿ ನಮ್ಮ ಹಳ್ಳಿ ಲೈಫೇ ಚಂದ ಅಲ್ವಾ. ನಾವು ಆಲ್ರೆಡಿ ಯಡಿಯೂರಿಗೆ ರೀಚ್ ಆದ್ವಿ. ಅದು ಮರ್ಕೆನಹಳ್ಳಿ ಡ್ಯಾಮ್ ಆವಾಗಲೇ ಹೇಳಿದ್ನಲ್ಲ, ಅದು ಬ್ಯಾಕ್ ವಾಟರು. ಯಡಿಯೂರಿಗೂ ಸಹ ಬರುತ್ತೆ. ಸಿದ್ಧಲಿಂಗೇಶ್ವರ ಟೆಂಪಲಿಗೆ ಬರೋ ಭಕ್ತಾದಿಗಳೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಇಲ್ಲೇ ಸ್ನಾನ ಮಾಡ್ತಾರೆ. ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ. ನೋಡಿ ಅದೇ ಸಿದ್ಧಲಿಂಗೇಶ್ವರ ಟೆಂಪಲ್. ನಾವು ಬೇರೆ ರೋಡಿಂದ ಬಂದು ಸರಿಯಾಗಿ ಕಾಣಲಿಲ್ಲ. ಫೈನಲಿ ನಮ್ಮ ಮನೆಗೆ ರೀಚ್ ಆದ್ವಿ. ಇದೆ ನೋಡಿ ನಮ್ಮ ಮನೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹೆಲ್ಮೆಟ್ ಕೊಟ್ಟಿರ್ತಾರೆ, ಹೆಲ್ಮೆಟ್ ಕೊಡಬೇಕು. ಇವತ್ತು ನಮ್ಮನೆ ತಿಂಡಿ ಮಾಡ್ಕೊಂಡು ಹೋಗೋರೆ. ಬೆಳಗ್ಗೆ ಪಂಗೆ ತಿಂದಿದೆ, ಇನ್ನೆರಡು ಪೀಸ್ ಹಂಗೆ ಐತೆ. ಅದೇ ರೀತಿಯಾಗಿ ಸಕಾಲಕ್ಕೆ ವಿದ್ಯೆಯನ್ನು ಪ್ರಾಪ್ತ ಮಾಡಿಕೊಂಡಾಗ ಇಷ್ಟು ಈ ದಿನದ ಲಾಗ್ ಆಗಿರುತ್ತೆ. ನಾನು ಮುಂದಿನ ಲಾಗ್ಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರಿಗೆಲ್ಲ ಥ್ಯಾಂಕ್ ಯು. ಯಾರಿಂದ ಮಾಡ್ಕೊಂಡಿಲ್ಲ ಅವರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವೀಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಫಾರ್ ವಾಚಿಂಗ್.